ಮ್ಯಾಚ್ ಟಿಕೆಟ್ ಅನ್ನ ಮಾಡಲಾಗಿತ್ತಲ್ಲ ಅವರು ಅಂಡರ್ ಆಗಿದ್ದಾರೆ. ಸ್ಟೇಡಿಯಂ ಸುತ್ತ ಬ್ಲಾಕ್ನಲ್ಲಿ ಟಿಕೆಟ್ ಮಾರಿದ ಆರೋಪಿಗಳು 4 ಆರೋಪಿಗಳನ್ನ ಬಂಧಿಸಿದ್ದಾರೆ ಸಿಸಿಬಿ ಪೊಲೀಸರು. ಬಂಧಿತರಿಂದ 32 ಟಿಕೆಟ್ 4 ಮೊಬೈಲ್ ಅನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಒಟ್ಟು 1,78,000 ಮೌಲ್ಯದ ಟಿಕೆಟ್ ಮೊಬೈಲ್ ಅನ್ನ ಜಪ್ತಿ ಮಾಡಲಾಗಿದೆ. IPL ಬಂತು ಅಂತಂದ್ರೆ ಕೆಲವರಿಗೆ ಇದರಿಂದನೇ ಜೀವನ. ಈ ಬ್ಲಾಕಲ್ಲಿ ಟಿಕೆಟನ್ನು ಮಾರೋದು 1 to ಡಬಲ್ ಅಲ್ಲ, ಟ್ರಿಬಲ್ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಟಿಕೆಟನ್ನು ಮಾರಾಟ ಮಾಡುವಂಥದ್ದು. ಸೊ ಅಂಥವರನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. IPL ಟಿಕೆಟ್ ಮಾರಿದವರಿಗೆ ಈ ಮುಖಾಂತರವಾಗಿ ಬಿಗ್ ಶಾಕ್ ಎದುರಾಗಿರುವಂಥದ್ದು. ಬಂಧಿತರು ಇವುಗಳು ಟಿಕೆಟ್ ಮಾರ್ತಿದ್ದವರನ್ನು ಅಂದರ್ ಮಾಡಲಾಗಿದೆ. ಒಟ್ಟು 1,78,000 ಮೌಲ್ಯದ ಟಿಕೆಟು ಮತ್ತು ಮೊಬೈಲ್ ಇವುಗಳೆಲ್ಲವನ್ನು ಜಪ್ತಿ ಮಾಡಲಾಗಿದೆ. 32 ಟಿಕೆಟು 4 ಮೊಬೈಲನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಸಂಬಂಧ 4 ಆರೋಪಿಗಳನ್ನು ಬಂಧಿಸುವಲ್ಲಿ ಸಿಸಿಬಿ ಪೊಲೀಸರು ಯಶಸ್ವಿ ಆಗಿದ್ದಾರೆ. ಸೊ ಇದೊಂದು ಹೈ ವೋಲ್ಟೇಜ್ ಮ್ಯಾಚ್ ಆಗಿರೋದ್ರಿಂದ ಸಹಜವಾಗಿ ಎಲ್ಲರೂ ಟಿಕೆಟ್ ಬೇಕು ಅಂತ ಕೇಳ್ತಾ ಇರ್ತಾರೆ. ಅದನ್ನೇ ಇವರು ಬಳಕೆ ಮಾಡಿಕೊಳ್ಳುವಂಥದ್ದು ಗಾಳವಾಗಿ. ಹಾಗೆಯೇ 1 to ಡಬಲ್ ರೇಟಿಗೆ ಹೊರಗಡೆ ದಂಧೆ ಮಾಡೋದು. ಸೊ ಈ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದ ಹಾಗೇನೆ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ರು. ಈಗ 4 ಬಂಧಿಸುವಲ್ಲಿ ಯಶಸ್ವಿ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಪ್ರತಿ ಬಾರಿ IPL ಬಂದಾಗಲೂ ಕೂಡ ಈ ಥರದ ಸಮಸ್ಯೆಗಳನ್ನು ನಾವು ನೋಡ್ತಾ ಇರ್ತೀವಿ. ಈ ಬಾರಿ ಯಾವ ರೀತಿಯಾಗಿ ಸಿಸಿಬಿ ಅಧಿಕಾರಿಗಳು ಅಲರ್ಟ್ ಆಗಿದ್ರು? ಪ್ರತಿ ಬಾರಿ IPL ಯಾವಾಗ ಶುರುವಾಗುತ್ತೋ ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಬ್ಲಾಕ್ ಮಾರ್ಕೆಟ್ಗಳಲ್ಲಿ ಟಿಕೆಟ್ಗಳನ್ನ ಮಾರಾಟ ಮಾಡುವಂಥದ್ದು ಇದು ದೊಡ್ಡ ಮಟ್ಟದ ದಂಧೆ ಆಗಿ ನಡೀತಾ ಇದೆ. ಯಾಕೆಂತ ಹೇಳಿದ್ರೆ ಯಾವಾಗ ಈ ಟಿಕೆಟ್ಗಳನ್ನ ಆನ್ಲೈನ್ ಅಲ್ಲಿ ಬಿಡ್ತಾರೆ ಅಂತ ಯಾರಿಗೂ ಕೂಡ ಸರಿಯಾದ ರೀತಿಯ ಮಾಹಿತಿಯನ್ನ ಕೊಡೋದಿಲ್ಲ. ಏನೋ ಕಾರಣಕ್ಕೆ ಹೌದು ನಾವು ಬಿಟ್ಟಿದೀವಿ ಆನ್ಲೈನ್ ಅನ್ನೋ ರೀತಿಯಲ್ಲ 5-10 ನಿಮಿಷಕ್ಕೆ ಟಿಕೆಟ್ಗಳನ್ನ ಆನ್ ಮಾಡ್ತಾರೆ ಆನ್ಲೈನ್ ಅಲ್ಲಿ. ಅದು 5-10 ನಿಮಿಷದಲ್ಲಿ ಸಂಪೂರ್ಣ ಟಿಕೆಟ್ಗಳು ಕೂಡ ಬ್ಲಾಕ್ ಆಗುತ್ತೆ. ಅದು ಅವರೇ ಮಾಡ್ಕೊಳ್ತಾರೋ ಅವರು ಬೇರೆಯವ್ರ ಥ್ರೂ ಮಾಡ್ಕೊಳ್ತಾರೋ ಅನ್ನೋದ್ರ ಬಗ್ಗೆ ಸರಿಯಾಗಿ ಯಾರಿಗೂ ಕೂಡ ಮಾಹಿತಿ ಇಲ್ಲ. ಆದ್ರೆ ಕಾಮನ್ ಪೀಪಲ್ಗೆ ಆನ್ಲೈನ್ ನಲ್ಲಿ ಟಿಕೆಟ್ ಸಿಗುತ್ತಾ ಸಿಗಲ್ವಾ ಅನ್ನೋದೇ ಸರಿಯಾದ ಮಾಹಿತಿ ಇರಲ್ಲ. ಇದೇ ಕಾರಣಕ್ಕಾಗಿ ಏನು ಕಾಳಸಂತೆಯಲ್ಲಿ ಈ IPL ಟಿಕೆಟ್ಗಳನ್ನ ಮಾರಾಟ ಆಗ್ತಾ ಇರುವಂತದ್ದು. ಸೊ ಈ ಯಾರ ಹತ್ರನಾರು ಟಿಕೆಟ್ಗಳನ್ನ ಮೊದಲೇ ಬ್ಲಾಕ್ ಮಾಡಿ ತಗೊಂಡ್ಬಿಡೋದು, ಅದನ್ನ 1 to ಡಬಲ್, ಅದು 3 ಪಟ್ಟಿಗೆ 4 ಪಟ್ಟಿಗೂ ಕೂಡ ಒಂದು ಟಿಕೆಟ್ಗಳನ್ನ ಮಾರಾಟ ಮಾಡುವಂಥದ್ದು. ನಿನ್ನೆ ಏನು RCB ಮತ್ತು ಚೆನ್ನೈ ನಡುವೆ ಮ್ಯಾಚ್ ನಡೀತು. ಸುಮಾರು VIP ಟಿಕೆಟ್ಗಳು ಅಂತ ನಾವೇನ್ ಹೇಳ್ತೀವಿ 10,000ದಿಂದ ಮೇಲ್ಪಟ್ಟ ಟಿಕೆಟ್ಗಳು 50,000, 1 ಲಕ್ಷ, 1.5 ಲಕ್ಷದವರೆಗೂ ಕೂಡ ಮಾರಾಟ ಆಗಿವೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. 10-11 ಸಾವಿರಕ್ಕೆ ಟಿಕೆಟ್ಗಳನ್ನು ತೆಗೆದುಕೊಳ್ಳುವಂಥದ್ದು. ಯಾರು ಮ್ಯಾಚ್ ಅನ್ನ ನೋಡ್ಬೇಕು ಅಂತ ಇರ್ತಾರೆ ಅಂತವ್ರಿಗೆ ಸುಮಾರು 50,000ದಿಂದ 1.5 ಲಕ್ಷದವರೆಗೂ ಕೂಡ ಈ ಟಿಕೆಟ್ಗಳನ್ನ ಮಾರಾಟ ಮಾಡಿದ್ರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಈ ಮಧ್ಯೆ ಪೊಲೀಸರು ಇದೆಲ್ಲದಕ್ಕೂ ಕೂಡ ಒಂದು ಬ್ರೇಕ್ ಹಾಕ್ಲಿಕ್ಕೆ ಈಗಾಗಲೇ ಯಾವಾಗ ಮ್ಯಾಚ್ ಇರುತ್ತೆ ಆ ಸಂದರ್ಭದಲ್ಲಿ ಮುಫ್ತಿಯಲ್ಲಿ ಸ್ಟೇಡಿಯಂ ಸುತ್ತಮುತ್ತ ಓಡಾಟವನ್ನು ಮಾಡ್ತಾ ಇದ್ರು. ನಿನ್ನೆ ಓರ್ವ ವ್ಯಕ್ತಿ ಏನು ಟಿಕೆಟ್ ಅನ್ನ ಮಾರಾಟ ಮಾಡ್ತಾ ಇದ್ರ ಬಗ್ಗೆ ಸೂಕ್ತವಾದ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಮಾಹಿತಿನ ಬಳಿಕ ಆತನ ವಶಕ್ಕೆ ಪಡೆದ್ಮೇಲೆ ಇನ್ನೂ 3 ಕೂಡ ಬಂಧಿಸ್ತಾರೆ. ಬಂಧಿಸಿದಂತ ಸಂದರ್ಭದಲ್ಲಿ ಸುಮಾರು 32 ಟಿಕೆಟ್ಗಳನ್ನ ಸೀಜ್ ಮಾಡಿರುವಂತದ್ದು. ಅದ್ರ ಜೊತೆಗೆ ಮೊಬೈಲ್ಗಳನ್ನು ಕೂಡ ಸೀಜ್ ಮಾಡಿರುವಂತದ್ದು. 1,78,000 ಮೌಲ್ಯದ ಟಿಕೆಟ್ಸ್ ಮತ್ತು ಮೊಬೈಲ್ಗಳನ್ನ ಸೀಜ್ ಮಾಡ್ಕೊಂಡಿರುವಂತ ಸಿಸಿಬಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ನಡೆಸಲಿಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಪೊಲೀಸರು ಏನೇ ಮಾಡಿದ್ರು ಕೂಡ ಇದಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಕಷ್ಟ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ IPL ಟಿಕೆಟ್